ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಿಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಪ್ರಾದೇಶಿಕ ಅಸಮಾನತೆ ಕುರಿತು ಗೋವಿಂದರಾವ್ ವರದಿ ಸಾಧ್ಯತೆ ಬಾಧ್ಯತೆ ಕುರಿತು ವಿಚಾರ ಸಂಕಿರಣ, ರಾಘವೇಂದ್ರ ಕುಷ್ಟಗಿ. RTE ಸಮರ್ಪಕ ಜಾರಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ಮಹಿಳೆಯರ ಆಕ್ರೋಶ. ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ AICCTU ಪತ್ರ ಚಳುವಳಿ. ಜಿಲ್ಲೆಯ ಮಾನವ ದೂರದೃಷ್ಟಿ ಯೋಜನೆ ನಿಖರ ಮಾಹಿತಿ ಒದಗಿಸಲು ಡಾಕ್ಟರ್ T. ರೋಣಿ ಸೂಚನೆ. ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ಕ್ರಮ, BJE ಮಹಿಳಾ ಕಾರ್ಯಕರ್ತೆಯರಿಂದ ವಾಕಥಾನ್. ದೇವದುರ್ಗದಲ್ಲಿ ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಒತ್ತಾಯಿಸಿ ರಕ್ಷಣಾ ವೇದಿಕೆ ಮನವಿ. ಮತ್ತು ಹರಿಜನವಾಡದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ. ಪ್ರಾದೇಶಿಕ ಸಮತೋಲನ ನಿವಾರಣೆ ಕುರಿತಾಗಿ ಪ್ರೊಫೆಸರ್ ಗೋವಿಂದರಾಜ ಕಮಿಟಿ ವರದಿ 2 ಸದನದಲ್ಲಿ ಮಂಡನೆಯಾಗಿದೆ. ಆದರೆ 3 ರಾಜಕೀಯ ಪಕ್ಷಗಳ ಶಾಸಕರುಗಳ ಕ್ರೂರ ಮೌನದ ವಿರುದ್ಧ ಏಪ್ರಿಲ್ 19ರಂದು ವಿಚಾರ ಸಂಕಿರಣವನ್ನು ನಗರದ APMC ಸಭಾಂಗಣದಲ್ಲಿ ಬೆಳಿಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಭಾಷಾವಾರು ರಾಜ್ಯಗಳ ಪುನರ್ ವಿಂಗಡಣೆಯಿಂದಲೂ ಉತ್ತರ ಕರ್ನಾಟಕ ಭಾಗ ಅನ್ಯಾಯಕ್ಕೆ ಒಳಗಾಗುತ್ತಲೇ ಬಂದಿದೆ. ಹೈದರಾಬಾದ್ ಕರ್ನಾಟಕವನ್ನು ರಾಜ್ಯಕ್ಕೆ ಸೇರ್ಪಡೆಗೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದರು. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೇಶದ 50 ಹಿಂದುಳಿದ ಜಿಲ್ಲೆಗಳನ್ನು ಗುರುತಿಸಿ ಔದ್ಯೋಗಿಕ ಕ್ರಾಂತಿ ಮಾಡಲು ಜಿಲ್ಲೆಗೊಂದು ತಜ್ಞರ ಸಮಿತಿ ರಚಿಸಲಾಗಿತ್ತಾದರೂ ನಿರೀಕ್ಷಿತ ಪ್ರಗತಿ ಕಾಣಲೇ ಇಲ್ಲ. ದಿವಂಗತ N. ಧರ್ಮಸಿಂಗ್ ನೇತೃತ್ವದ ಸಮಿತಿ ರಚನೆ ನಡೆದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬಂತು. ಮಾನವ ಸೂಚ್ಯಂಕದಲ್ಲಿ ಜಗತ್ತಿನಲ್ಲಿಯೇ ಕೊನೆ ಸ್ಥಾನದಲ್ಲಿ ಈ ಭಾಗದ ಜಿಲ್ಲೆಗಳೇ ಇರುವುದು ಬಹಿರಂಗಪಡಿಸಲಾಗಿತ್ತು. 2022ರಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನಂಜುಂಡಪ್ಪ ಸಮಿತಿ ರಚಿಸಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಯಿತು. ನಂತರ 371J ಕಾಯ್ದೆಯಾಗಿ ರೂಪಿಸಿ ಜಾರಿಗೊಳಿಸಿ 12 ವರ್ಷಗಳು ಕಳೆದಿವೆ. ಈಗ ಪ್ರೊಫೆಸರ್ ಗೋವಿಂದರಾವ್ ನೇತೃತ್ವದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಅನುಷ್ಠಾನ ಸಮಿತಿ ರಚಿಸಿ ವರದಿ ಪಡೆಯಲಾಗಿದೆ. ವರದಿಯಲ್ಲಿ ಅತಿ ಹಿಂದುಳಿದಿರುವ 22 ತಾಲೂಕುಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಇರುವುದು ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಾಗಿದೆ. 3 ಪಕ್ಷಗಳ ಶಾಸಕರುಗಳು ಕ್ರೂರ ಮೌನದ ಹಿಂದೆ ಅಧಿಕಾರ ಅವಧಿಯಲ್ಲಿ ಆಗಿರುವ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಯಾರೊಬ್ಬರು ಈ ಭಾಗಕ್ಕೆ ಆಗಿರುವ ಅನ್ಯಾಯದ ಕುರಿತು ಮಾತನಾಡುತ್ತಿಲ್ಲ. ಪ್ರಜ್ಞಾರೂಪಕವಾಗಿಯೇ ಈ ಭಾಗದ ಅನ್ಯಾಯ ಮೋಸವನ್ನು ಒಪ್ಪಿಕೊಂಡಂತಾಗಿದೆ. ಅಸಮಾನತೆ ನಿವಾರಣೆಗೆ ಇರುವ ಸಾಧ್ಯತೆಗಳು ಬಾಧ್ಯತೆಗಳ ಕುರಿತು ಆಯೋಜಿಸಲಾಗಿರುವ ವಿಚಾರ ಸಂಕಿರಣವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮುಖ್ಯ ಭಾಷಣಕಾರರಾಗಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ನಂಜುಂಡಪ್ಪ ವರದಿ ಅನುಷ್ಠಾನ ಸಮಿತಿ ಮಾಜಿ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹರವಿ ನಾಗನಗೌಡ ವಹಿಸಲಿದ್ದಾರೆ. ರೈತ ಹೋರಾಟ ಚಾಮರಾಸ್ ಮಾಲಿ ಪಾಟೀಲ್, JDS ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಾಣಧಾಳ, ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಕಮಲಕುಮಾರ್ ಜೈನ್, ಸಾಹಿತಿ ವೀರ ಹನುಮನ್, ಡಾಕ್ಟರ್ ಶಾರದಾ ನಾಯಕ, ಜಮತಾ ಇಸ್ಲಾಮಿ ಹಿಂದ್ ಸಮದ್ ಪಾಷಾ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗಿಯಾಗಲಿದ್ದಾರೆ. ನಗರದ ಪ್ರಜ್ಞಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದರು.
ಯಾವಾಗಲೂ ನಿಂದನೆಗೆ, ನಿರ್ಲಕ್ಷ್ಯಕ್ಕೆ, ಅಶ್ರದ್ಧೆಗೆ ಒಳಗಾಗಿರ್ತಕ್ಕಂಥ ಮೊಟ್ಟ ಮೊದಲು ಇದರ ಅನುಭವ ಬಂದದ್ದನ್ನು ನಿಮ್ಮ ಗಮನಕ್ಕೆ ತರೋದಾದರೆ, ರಾಜ್ಯಗಳ ಪುನರ್ ವಿಂಗಡಣಾ ಸಮಿತಿ ಫಜಲ್ ಅಲಿ ಕಮಿಟಿ ಅಂತ ಮಾಡಿದ್ರು. ಆ ಫಜಲ್ ಅಲಿ ಕಮಿಟಿ ಭಾಷಾವಾರು ಪ್ರಾಂತ ರಚನೆಯ ಹಿನ್ನೆಲೆಯಲ್ಲಿ ಮೈಸೂರು ರಾಜ್ಯದೊಳಗೆ ಉತ್ತರ ಕರ್ನಾಟಕದ ಭಾಗ ಸೇರಬೇಕು ಅಂದಾಗ ಮೈಸೂರು ರಾಜ್ಯದ ಜನ, ಈಗ ನಾವು ಕರ್ನಾಟಕ ಅಂತೀವಿ, ಅವಾಗ ಮೈಸೂರು ರಾಜ್ಯ ಅಂತೀವಿ, ಮೈಸೂರು ರಾಜ್ಯದ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಜನ ಏಕೀಕರಣವನ್ನು ವಿರೋಧಿಸಿದರು. ಅವಾಗ ಅವ್ರು ಹೇಳ್ತಾರೆ, ನಿಜಾಮ್ ಆಡಳಿತದಲ್ಲಿರ್ತಕ್ಕಂಥ ಅತ್ಯಂತ ದರಿದ್ರ ಪ್ರದೇಶವನ್ನು ನಮ್ಮ ಸಂಪದ್ಭರಿತ ಪ್ರದೇಶದೊಳಗೆ ಸೇರಿಸ್ಕೊಂಡ್ಬಿಟ್ರೆ ಅದು ಬರ್ಡನ್, ಅದನ್ನು ಪುನಃ ನಮ್ಮ ಲೆವೆಲಿಗೆ ತೊಗೊಂಡು ಬರ್ಬೇಕಾದ್ರೆ ನಮ್ಗೆ ಭಾಳ ಕಷ್ಟ ಆಗ್ತದೆ, ನಮಗೆ ಇದು ಬೇಡ ಅಂತೇಳಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇವರು ಬಂದ್ಬಿಟ್ರೆ ದೊಡ್ಡ ಲಿಂಗಾಯತ ಸಮಾಜ ಕರ್ನಾಟಕದಾಗ ಬಂತಂದ್ರೆ ಒಕ್ಕಲಿಗರ ರಾಜಕೀಯ ಅಧಿಕಾರಕ್ಕೆ ಮೊಟಕು ಬರ್ತದೆ ಅಂತಕ್ಕಂಥದ್ದು ಒಂದು. ಬಟ್ ಅವ್ರು ಹೇಳಿದ್ದು ಏನಂದರೆ, ಈ ಒಂದು ದಾರಿದ್ರ್ಯದ ಪ್ರದೇಶವನ್ನು ನಮ್ಮ ಸಮೃದ್ಧ ಪ್ರದೇಶದಲ್ಲಿ ಸೇರಿಸ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ಅಂತೀವಿ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರದೇಶ ಹೇಗೆ ಹಿಂದುಳಿದಿದೆ ಮತ್ತು ಮಾನವಾಭಿವೃದ್ಧಿಯಲ್ಲಿ ಹೇಗೆ ಕಡೆಗಣಿಕೆಗೆ ಒಳಗಾಗಿದೆ ಅನ್ನೋದನ್ನು ಆ ಟೈಮಿಂದ ನಾವು ನೋಡ್ತೀವಿ. ಅದಾದಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇಡೀ ದೇಶದೊಳಗೆ 50 ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಒಂದು ಪಟ್ಟಿ ಮಾಡಿಕೊಂಡು ಅಲ್ಲೆಲ್ಲ ಔದ್ಯೋಗಿಕ ಕ್ರಾಂತಿಯನ್ನು ಮಾಡಬೇಕು, ಔದ್ಯೋಗಿಕ ಅವಕಾಶಗಳನ್ನು ಕಲ್ಪಿಸಬೇಕು ಅಂತೇಳಿ 50 ಜಿಲ್ಲೆಗಳನ್ನು ಗುರುತಿಸಿದರು. ಕೋಟಿ 1000 ಕೋಟಿ ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂದ. ಇದು ಎಲ್ಲರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ, ಈಗ ಈ ಎಲ್ಲ ಪರಿಸ್ಥಿತಿಯನ್ನು ಪುನರ್ ಅವಲೋಕನ ಮಾಡಿ ಒಂದು ಎವಾಲ್ಯೂಯೇಷನ್ ಮಾಡಿ ಒಂದು ವರದಿ ಕೊಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರೊಫೆಸರ್ ಎಂ ಗೋವಿಂದರಾವ್ ಕಮಿಟಿಯ ರಚನೆ ಮಾಡಿದ್ದು. ಆ ಕಮಿಟಿ ಇದೇ 2026 ಇತ್ತೀಚೆಗೆ ರಾಜ್ಯ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದೆ. ಆ ವರದಿ ಈಗಾಗಲೇ ಕರ್ನಾಟಕದ ವಿಧಾನಸಭೆಯೊಳಗೆ, ವಿಧಾನ ಪರಿಷತ್ ಒಳಗೆ ಮಂಡನೆಯಾಗಿ ಆದಮೇಲೆ ಈ ರಾಜ್ಯದ ಪಕ್ಷಾತೀತವಾಗಿ ಒಂದು ಮೌನ ಅವಶ್ಯ. ಐ ರಿಪೀಟ್, ಯಾರು ಇದ್ರ ಬಗ್ಗೆ ಮಾತಾಡಕ್ಕಾರಿಲ್ಲ. JDSನವರು, BJPಯವರು, ಕಾಂಗ್ರೆಸ್ನವರು ಯಾರು ಏನಪ್ಪಾ ಅಂತಂದ್ರೆ ಈ ಅಂಕಿ ಸಂಖ್ಯೆನ ಇವತ್ತು ಗೋವಿಂದರಾವ್ ಕಮಿಟಿ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಣ ಏನಿದೆ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ತಯಾರಿಲ್ಲ. ಯಾಕಂದ್ರೆ JDS, BJP, ಕಾಂಗ್ರೆಸ್ ಮೂರು ಸರ್ಕಾರಗಳು ಗೊತ್ತಿದ್ದೇ ಪ್ರಜ್ಞಾಪೂರ್ವಕವಾಗಿ ನಮ್ಮ ಭಾಗದ ಮೇಲೆ ಅತ್ಯಂತ ಕೆಟ್ಟ ದಬ್ಬಾಳಿಕೆ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಹೀಗಾಗಿ ಮೂರು ಪಕ್ಷಗಳು ಮಾತಾಡ್ತಾ ಇಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಬಗ್ಗೆ ಒಂದು ಮೌನ, ಎಂಥ ಮೌನ ಅಂದ್ರೆ ಅದನ್ನು ನಾನು ಕ್ರೂರ ತಣ್ಣನೆಯ ಮೌನ ಅಂತ ಕರಿತೀನಿ. ಕೋಲ್ಡ್ ಕ್ರೂಯರ್ ಸೈಲೆನ್ಸ್ ಆನ್ ಎಂ ಗೋವಿಂದರಾವ್ ಕಮಿಟಿ ರಿಪೋರ್ಟ್. ಇದನ್ನ ನಾವು ಸುಮ್ಮನೆ ಕೊಡೋಕ್ಕಾಗಲ್ಲ, ಅವ್ರು ಸುಮ್ಮನೆ. ಇವತ್ತ ನಮ್ಮ 50 ಜನ ಶಾಸಕರಿದ್ದಾರೆ. ನಮ್ಮ ಈ ಸಂದರ್ಭದಲ್ಲಿ ಚಾಮರಾಜ್ ಮಾಲಿ ಪಾಟೀಲ್, ಡಾಕ್ಟರ್ ಶಾರದಾ ನಾಯಕ, ಜಾನ್ ವೆಸ್ಲಿ, ಬಿ ಬಸವರಾಜ್, ನಾಗನಗೌಡ ಹರವಿ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ತೀವ್ರ ಕೊರತೆಯಿಂದ ಗುಣಮಟ್ಟ ಶಿಕ್ಷಣ ಸಿಗಲು ಸಾಧ್ಯವಾಗುತ್ತಿಲ್ಲ. ಸುಮಾರು ವರ್ಷಗಳಿಂದ ಶಿಕ್ಷಕರ ಕೊರತೆಗಳಿದ್ದು ಹಲವಾರು ಸಲ ಮನವಿ ಮಾಡಿದರೂ ಸರ್ಕಾರ ಗಮನ ಹರಿಸದೇ ಇರುವುದು ಶೋಚನೀಯ ಸಂಗತಿಯಾಗಿದೆ ಎಂದು ವಿದ್ಯಾ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು.
ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಬಳಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯ ವತಿಯಿಂದ ಆರ್ಟಿಇ ಸಮರ್ಪಕ ಜಾರಿಗೊಳಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ದಲಿತ, ಅಲ್ಪಸಂಖ್ಯಾತರ, ಬಡವರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದರು. ಅವರಿಗೆ ಶಿಕ್ಷಕರನ್ನು ಕೊಡದೆ ಅವರ ಗುಣಮಟ್ಟ ಶಿಕ್ಷಣ ಕುಸಿಯಲು ಸರ್ಕಾರ ನೇರವಾಗಿ ಹೊಣೆಯಾಗಿದೆ ಎಂದರು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಯಾಗಿ 17 ವರ್ಷ ಕಳೆದ ಇಂದಿಗೂ ನಮ್ಮ ಭಾಗದಲ್ಲಿ ಶುದ್ಧ ಕುಡಿಯುವ ನೀರು, ಆಟದ ಮೈದಾನ, ತರಗತಿಗೊಬ್ಬರು ಶಿಕ್ಷಕರು ಇರದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ. ಸರ್ಕಾರ ತಕ್ಷಣ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ಆರ್ಟಿಇಯನ್ನು ಸಮರ್ಪಕ ಜಾರಿಗೊಳಿಸಲು ಮುಂದಾಗಬೇಕು. ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣ ತುಂಬಬೇಕು. ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ತಜ್ಞರ ಒಳಗೊಂಡು ಆರ್ಟಿಇ ಅನುಷ್ಠಾನ ಕುರಿತು ಇಲ್ಲಿಯವರೆಗೆ ಜಾರಿ ಮಾಡಿದ ಕೆಲಸಗಳ ಕುರಿತು ಶ್ವೇತಪತ್ರ ಹೊರಡಿಸುವ ಮೂಲಕ ಆರ್ಟಿಇ ಅನುಷ್ಠಾನಕ್ಕೆ ತಜ್ಞರ ಸಮಿತಿಯ ಒಳಗೊಂಡು ಸಮಿತಿಯನ್ನು ರಚಿಸಬೇಕು ಎಂದು ಒತ್ತಾಯಿಸಿದರು. ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಸರ್ಕಾರ ಕನ್ನಡವನ್ನು ಉಳಿಸಬೇಕಾದರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ. ಸುಮಾರು ವರ್ಷಗಳಿಂದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ, ಗುಣಮಟ್ಟ ಶಿಕ್ಷಣ ಕೊಡದೆ ಈ ಭಾಗದ ವಿದ್ಯಾರ್ಥಿಗಳನ್ನು ವಂಚಿಸುತ್ತಿದೆ. ಸರ್ಕಾರಕ್ಕೆ ಕಿಂಚಿತ್ತಾದರೂ ಬಡವರ ಬಗ್ಗೆ, ಕನ್ನಡದ ಬಗ್ಗೆ, ಗ್ರಾಮೀಣ ಪ್ರದೇಶದ ಜನರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣ ಶಿಕ್ಷಕರನ್ನು ತುಂಬುವ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಎಂದರು. ಆರ್ಟಿಇಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಕೆಪಿಎಸ್ ಹಾಗೂ ಮ್ಯಾಗ್ನೆಟ್ ಶಾಲೆ ಮಾಡುವ ಆಲೋಚನೆಯನ್ನು ತಕ್ಷಣ ಕೈಬಿಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 13 ಅಂಕಗಳನ್ನು ಪಡೆಯುವ ಮೂಲಕ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಮಾಡುತ್ತಿರುವ ಸರ್ಕಾರದ ಧೋರಣೆ ಶಿಕ್ಷಣದ ಗುಣಮಟ್ಟ ಕುಸಿದಿರುವ ಬಗ್ಗೆ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದರು. ನಮ್ಮ ಶಾಲೆಗೆ ಟೀಚರ್ ಬೇಕು, ಟೀಚರ್ ನಮ್ಮ ಶಾಲೆಗೆ ಸಂವಿಧಾನ ಆಶೆಯಂತೆ ಸಂವಿಧಾನ ಆಶೆಯಂತೆ ಸಂವಿಧಾನ ಆಶೆಯಂತೆ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಹಳ್ಳಿ ಶಾಲೆಗಳು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ವಿಷಯವಾರ ಶಿಕ್ಷಕರು ವಿಷಯವಾರ ಶಿಕ್ಷಕರು ನಮ್ಮ ಶಾಲೆಗಳಿಗೆ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಶಿಕ್ಷಕರು ಬೇಕೇ ಬೇಕು. ತರಗತಿವಾರು ಶಿಕ್ಷಕರು ಬೇಕೇ ಬೇಕು. ತರಗತಿವಾರು ಶಿಕ್ಷಕರು ಬೇಕೇ ಬೇಕು. ವಿಷಯವಾರು ಶಿಕ್ಷಕರು ಬೇಕೇ ಬೇಕು. ವಿಷಯವಾರು ಶಿಕ್ಷಕರು ಬೇಕೇ ಬೇಕು. ಹಳ್ಳಿ ಶಾಲೆಗಳು ಬೇಕೇ ಬೇಕು. ವಿಷಯವಾರು ಶಿಕ್ಷಕರು ಬೇಕೇ ಬೇಕು. ವಿಷಯವಾರು ಶಿಕ್ಷಕರು ಕೂಡಲೇ ಭರ್ತಿ ಮಾಡಲೇಬೇಕು. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು. ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲೇಬೇಕು. ಬೇಕೇ ಬೇಕು. ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲೇಬೇಕು. ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲೇಬೇಕು. ಕುಣಿತರ, ಬ್ಯಾಂಡು, ಭಜಂತ್ರಿ ಎಷ್ಟು ವೈಭವದಿಂದ ಮಾಡ್ತಾರೆ ಅಂದ್ರೆ ಅಷ್ಟು ವೈಭವದಿಂದ ಮಾಡ್ತಾರೆ. ಸಂತೋಷವೇ, ಮಾಡಲಿ. ಆ ಥರ ಮಾಡೋದನ್ನ ನಾವು ಬೆಂಬಲಿಸೋಣ. ಆದರೆ ಅಂಬೇಡ್ಕರ್ ಆಶಯ ಈಡೇರೋ ಸಲುವಾಗಿ ಒಂದು ಅದ್ಭುತವಾದಂಥ ಪರಿಕಲ್ಪನೆಯ ಹೋರಾಟವನ್ನು ಮಾಡ್ತಾ ನೀವೇನಿವತ್ತು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಿ. ಇದರ ಮುಂದೆ ಆ ಎಲ್ಲ ವೈಭವದ ಜಯಂತಿಗಳಿಗೆ ಅಷ್ಟು ಅರ್ಥ ಇಲ್ಲ. ನಿಮ್ಮ ಅಂಬೇಡ್ಕರ್ ಜಯಂತಿನೇ ಬಹಳ ಮಹತ್ವದ್ದು, ಬಹಳ ಅಪರೂಪದ್ದು, ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಹೈದರಾಬಾದ್ ಕರ್ನಾಟಕ ಜನ ಆಂದೋಲನ ಕೇಂದ್ರದ ಮೂಲಕ ನನ್ನೆಲ್ಲ ಬಂದಿರತಕ್ಕಂಥ ಇಲ್ಲಿ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ ನನ್ನ ಆರ್ಥಿಕ ವಂದನೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಅರ್ಪಿಸ್ತೇನೆ. ನೀವು ಕೇಳೋದೇನು? ದುಡ್ಡು ಕೇಳ್ತಾ ಇಲ್ಲ.
ಮನೆ ಕೇಳ್ತಾ ಇಲ್ಲ. ಅಧಿಕಾರ ಕೇಳ್ತಾ ಇಲ್ಲ. ನೀವು ಕೇಳೋದೇನೆಂದ್ರೆ ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಶಿಕ್ಷಣವೇ ಶಕ್ತಿ. ಶಿಕ್ಷಣ ಮತ್ತು ಹೋರಾಟ ಇವುಗಳ ಮೂಲಕ ಮಾತ್ರ ನಾವು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಪರಿಕಲ್ಪನೆ ಪೂರಕವಾಗಿರ್ತಕ್ಕಂಥ ನಮ್ಮ ಮಕ್ಕಳು ಶಿಕ್ಷಣ ಪಡಿಬೇಕಾದ್ರೆ ನಮ್ಮ ಊರೊಳಗೆ, ನಮ್ಮ ಹಳ್ಳಿ ಒಳಗೆ, ನಮ್ಮ ಮನೆ ಹತ್ತಿರದಲ್ಲಿ ಶಾಲೆಗಳಿರಬೇಕು. ಇವತ್ತ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ಸುಮಾರು 40,000ಕ್ಕಿಂತ ಹೆಚ್ಚು 26,000 ಶಾಲೆಗಳನ್ನ ಹಳ್ಳಿ ಒಳಗಿರ್ತಕ್ಕಂಥ ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಊರಲ್ಲಿ ಇರ್ತಕ್ಕಂಥ ಶಾಲೆಗಳನ್ನು ಮುಚ್ಚಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಮಧ್ಯಮ ಗಾತ್ರದ ಊರಿನೊಳಗಿರ್ತಕ್ಕಂಥ ಒಂದು ಸಣ್ಣ ಶಾಲೆಗೆ ಆ ಎಲ್ಲ ಹುಡುಗ ಹೋಗಂಗ. ಮನೆ ಪಕ್ಕದೊಳಗಿದ್ರೇ ನಮ್ಮ ಮಕ್ಕಳ ಶಾಲೆ ಕೊಟ್ಟು ಕಳ್ಸೋಕ್ಕಾಗಂಗಿಲ್ಲ. ನಾವೆಲ್ಲ ಹೊಲಕ್ಕೆ ಹೋಗ್ಬೇಕು, ಕೂಲಿಗೆ ಹೋಗ್ಬೇಕು, ದುಡಿಲಿಕ್ಕೆ ಹೋಗ್ಬೇಕು, ದನಕರು ಮೇಯಿಸ್ಲಿಕ್ಕೆ ಹೋಗ್ಬೇಕು, ಆಡು ಕುರಿ ನೋಡ್ಕೊಳ್ಳಿಕ್ಕೆ ಹೋಗ್ಬೇಕು, ಮನೆಗೆ ದುಡಿಲಿಕ್ಕೆ ಕೂಲಿ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಗಂಡಸರಿಗೆ ಮನೆಯೊಳಗೆ 5 ಗಂಟೆಗೆ ಎದ್ದು ರೊಟ್ಟಿ ಮಾಡಬೇಕು. ಅಂಥದ್ರಲ್ಲಿ ಇಲ್ಲೇನು ನೌಕರದಾರ ಹೆಂಡ್ರ ತರ. ಈ ಸಂದರ್ಭದಲ್ಲಿ ರೂಪಮ್ಮ, ಶಿವರಾಮ್ ರೆಡ್ಡಿ, ಗುರುರಾಜ್, ಸೈಯದ್ ಹಫೀಜುಲ್ಲಾ, ಬಸವರಾಜಸ್ವಾಮಿ, ಎಂಆರ್ ಭೇರಿ, ಮಾರಮ್ಮ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ವಿಶೇಷ ತೀವ್ರ ಮತ ಪರಿಷ್ಕರಣೆ ಪ್ರಕ್ರಿಯೆ ವಿರೋಧಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ ಹಾಗೂ ನನ್ನ ಮತ ನನ್ನ ಹಕ್ಕು ಒಕ್ಕೂಟದ ವತಿಯಿಂದ ನಗರದ ಮುಖ್ಯ ಅಂಚೆ ಕಚೇರಿ ಎದುರು ಇಂದು ಅಂಚೆ ಪತ್ರ ಚಳವಳಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಕಳುಹಿಸಲಾಯಿತು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹಾಗೂ ಸ್ಪಷ್ಟತೆಯ ಕೊರತೆ ಇದೆ ಎಂದು ಆರೋಪಿಸಿದರು. ಎಸ್ಐಆರ್ ಪ್ರಕ್ರಿಯೆಯಿಂದ ದೇಶದ ವಿವಿಧ ಜಿಲ್ಲೆಗಳಲ್ಲಿ ಲಕ್ಷಾಂತರ ಮತದಾರರು ಪಟ್ಟಿಯಿಂದ ಹೊರಗುಳಿಯುತ್ತಿರುವುದು ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ತರುತ್ತಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೂ ಬಿಹಾರ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿರುವುದಾಗಿ ಆರೋಪಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರ ಹೆಸರುಗಳು ಕೈಬಿಡಲ್ಪಡುವ ಆತಂಕವಿದೆ ಎಂದು ಎಚ್ಚರಿಸಿದರು. ಕರ್ನಾಟಕದಲ್ಲಿಯೂ ಮ್ಯಾಪಿಂಗ್ ಪ್ರಕ್ರಿಯೆ ಕುರಿತು ಸ್ಪಷ್ಟ ಮಾರ್ಗಸೂಚಿಗಳು ಹಾಗೂ ವೇಳಾಪಟ್ಟಿಯನ್ನು ಸಾರ್ವಜನಿಕಗೊಳಿಸಬೇಕು ಎಂದು ಆಗ್ರಹಿಸಿದರು. ಮಹಿಳೆಯರು, ವಲಸೆ ಕಾರ್ಮಿಕರು, ನಿರಾಶ್ರಿತರು ಸೇರಿದಂತೆ ಅನೇಕ ಸಮುದಾಯಗಳು ಈ ಪ್ರಕ್ರಿಯೆಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಬೂತ್ ಮಟ್ಟದ ಅಧಿಕಾರಿಗಳು ಸಮರ್ಪಕ ತರಬೇತಿ ಇಲ್ಲದೆ ತಾಂತ್ರಿಕ ದೋಷಗಳಿರುವ ಆ್ಯಪ್ಗಳ ಮೂಲಕ ಮ್ಯಾಪಿಂಗ್ ನಡೆಸಲಾಗುತ್ತಿದೆ ಎಂಬ ಟೀಕೆಯೂ ವ್ಯಕ್ತವಾಯಿತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿರುವ ಹಿನ್ನೆಲೆಯಲ್ಲಿ ಅಂತಿಮ ತೀರ್ಪು ಬರುವವರೆಗೆ ಕರ್ನಾಟಕ ಎಸ್ಐಆರ್ ಜಾರಿಗೆ ತರಬಾರದು ಎಂದು ಒತ್ತಾಯಿಸಿದರು. ಹಕ್ಕನ್ನು ಕಸಿತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಸ್ಐಆರ್ ರದ್ದಾಗಲಿ. ಮತ ಕಳ್ಳತನ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಸ್ಐಆರ್ ರದ್ದಾಗಲಿ. ಹಾಗೂ ನನ್ನ ಮತ ನನ್ನ ಹಕ್ಕು ಸಮಿತಿ ವತಿಯಿಂದ ಇವತ್ತು ಜಂಟಿಯಾಗಿ ಅಂಚೆ ಪತ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಅಂಚೆ ಪೋಸ್ಟ್ ಮಾಡೋ ಮೂಲಕ ಎಸ್ಐಆರ್ ಅನ್ನು ರದ್ದು ಮಾಡಬೇಕೆಂದು ಈ ಮೂಲಕ ನಾವು ಆಗ್ರಹಿಸಿದ್ದೇವೆ. ದಲಿತ ಮತ್ತು ಮುಸ್ಲಿಂ ಮತಗಳನ್ನು ಎಸ್ಐಆರ್ನಿಂದ ದೂರ ಇಡೋದು BJPಯು ತನ್ನ ಅಜೆಂಡಾವನ್ನು ಪೂರ್ತಿ ಮಾಡ್ತಿದೆ. ನಮಗೆ ಇದು ಅತ್ಯಂತ ಖಂಡನೀಯ ವಿಷಯ ಆಗಿದೆ. ಎಸ್ಐಆರ್ ವಿಷಯದಲ್ಲಿ ಅಕ್ರಮವಾಗಿ ಮತಗಳನ್ನು ಬಹಿಷ್ಕಾರ ಮಾಡುವ ಮೂಲಕ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಈ ಒಂದು ಕಾರ್ಮಿಕ ಹಾಗೂ ಮುಸ್ಲಿಂ ಮತಗಳನ್ನು ತೆಗೆಯುವ ರೀತಿಯಲ್ಲಿ ಈ ಒಂದು ಹುನ್ನಾರ ನಡೆದಿದೆ. ಕೇಂದ್ರದ ಚುನಾವಣಾ ಆಯೋಗ ಕೇಂದ್ರದ BJP ಸರ್ಕಾರದ ವಿರುದ್ಧ ಕೈ ಜೋಡಿಸಿ ಈ ಒಂದು ಮತ ಪರಿಷ್ಕರಣೆ ಎಸ್ಐಆರ್ ಮಾಡುವ ಮೂಲಕ
ಮತದಾನದ ಹಕ್ಕನ್ನು ಕಸಿಯುವ ಮೂಲಕ ಈ ಒಂದು ದುಷ್ಟ ಷಡ್ಯಂತ್ರ ಮಾಡಿದೆ. ಇದನ್ನು ವಿರೋಧಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು SIR ಬಗ್ಗೆ ಸ್ಪಷ್ಟ ನಿಲುವು ಸೂಚಿಸ್ತಾ ಇಲ್ಲ. ಯಾಕೆಂದರೆ SIRನಿಂದ ಇಲ್ಲಿ ಬಡ ಮತ್ತು ಕಾರ್ಮಿಕ ಮತ್ತು ಮುಸ್ಲಿಂ ಮತಗಳು ವಿಭಜಿಸುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಈ ಒಂದು ಬೇಡಿಕೆ ಏನಿದೆ ಅಂದರೆ SIR ಇಲ್ಲಿ ರಾಜ್ಯದಲ್ಲಿ ಜಾರಿ ಆಗಬಾರ್ದು. ಎರಡನೇದಾಗಿ ಮ್ಯಾಪಿಂಗ್ ಹೆಸರಿನಲ್ಲಿ ಕೆಲವೊಂದು BLOಗಳು ತಮ್ಮ ಬಿಟ್ಟು ಯಾರು ಬೇಕಾದ್ರೆ ಮ್ಯಾಪಿಂಗ್ ಮಾಡೋ ಮೂಲಕ ಇಲ್ಲೇ ಭಾಳ ಭ್ರಷ್ಟಾಚಾರ ಆಗಿದೆ. ನಮ್ಮ ಉದ್ದೇಶ ಇಷ್ಟೇ, SIR ಟೋಟಲಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರಬಾರ್ದು. SIR ಬಂದರೆ ಇಲ್ಲಿ ಮತದಾನ ಹಕ್ಕು ಕಳೆದುವಂಥ ರೀತಿ ಉಂಟಾಗ್ತಿದೆ. ಬಿಹಾರ್ ಮತ್ತು ಕಲ್ಕತ್ತಾದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತರಿರ್ಬೋದು, ಬಡ ಕಾರ್ಮಿಕರ ಮತಗಳನ್ನು ಕಸಿದುಕೊಂಡಿದ್ದಾರೆ. ಈ ಕೇಂದ್ರದ ಚುನಾವಣಾ ಆಯೋಗ BJPಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಿದೆ. ಈ ದೃಷ್ಟಿಯಲ್ಲಿ ನನ್ನ ಮತ ನನ್ನ ಹಕ್ಕು ಹಾಗೂ AICCT ಸಂಘಟನೆ ಜಂಟಿಯಾಗಿ ಈ ಅಂಚೆ ಪತ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯಾಗಿ ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವುದೇ ತರಹದ SIR ಜಾರಿ ಆಗಿಲ್ಲ ಎಂದು ಈ ಮೂಲಕ ನಾವು ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ AICCTU ಜಿಲ್ಲಾಧ್ಯಕ್ಷ ಅಜಿತ್ ಜಾಗೀರ್ದಾರ್, ಜಿಲಾನಿ ಯರಗೇರ, ಭೀಮಣ್ಣ, ನಿಸಾರ್ ಅಹಮದ್, ಜಗದೀಶ್, ಹನೀಫ್ ಅಬಕಾರಿ, ಮಹೇಂದ್ರ, ಮರಿಯಪ್ಪ, ಮಹೇಶ್, ಸಣ್ಣ ನರಸಪ್ಪ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಗ್ಗೆ 9:30ಕ್ಕೆ ಉದ್ಘಾಟನೆ ಮತ್ತು ಜ್ಯೋತಿ ಪ್ರಜ್ವಲನೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಪ್ರಾಣ ಪ್ರತಿಷ್ಠಾಪನೆ, ಸಂಗೀತ ಧ್ಯಾನದೊಂದಿಗೆ ಮಧ್ಯಾಹ್ನ 12ರಿಂದ 1:30ರವರೆಗೆ ಸಜ್ಜನ ಸಾಂಗತ್ಯ. ಎಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಬಿ ಗೋವಿಂದ್ ಅಧ್ಯಕ್ಷರು, ಎ ಕೋಟೇಶ್ವರರಾವ್ ನ್ಯೂ IJ ಮಾಸ್ಟರ್ ಹಿರಿಯ ಸಲಹೆಗಾರರು, ಗಾಣಧಾಳ ಲಕ್ಷ್ಮೀಪತಿ ಸಲಹೆಗಾರರು, ಕೆ ಭೀಮಾಶಂಕರ್ ಸಲಹೆಗಾರರು, GR ಬಸಣ್ಣ ಕಾರ್ಯದರ್ಶಿ ಹಾಗೂ ಮಾರಂ ಹೇಮನಾರಾಯಣ ಪಿರಮಿಡ್ ಮಾಸ್ಟರ್. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್ ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX.
ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಮಾನವ ಅಭಿವೃದ್ಧಿ ವರದಿ ಹಾಗೂ ಸುಸ್ಥಿರ ಅಭಿವೃದ್ಧಿ ಯೋಜನೆಗೆ ವರದಿ ತಯಾರಿಸಲು ಪ್ರತಿ ಇಲಾಖೆಯಿಂದ ಸರಿಯಾದ ಮತ್ತು ನಿಖರವಾದ ದತ್ತಾಂಶಗಳನ್ನು ನೀಡಬೇಕು. ಇದಕ್ಕಾಗಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಾನವ ಅಭಿವೃದ್ಧಿ ವರದಿ ಸಮಗ್ರ ಮತ್ತು ಸುಸ್ಥಿರ ದೂರದೃಷ್ಟಿ ಯೋಜನೆಯ ಕುರಿತು ಜಿಲ್ಲಾ ಮಟ್ಟದ ವಲಯವಾರು ಉಪಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ 2031 ವರದಿಗಳ ತಯಾರಿಕೆಗೆ ಸಂಬಂಧಿಸಿದಂತೆ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಿರುತ್ತದೆ. ಅಧಿಕಾರಿಗಳು ಕಡ್ಡಾಯವಾಗಿ ಎಲ್ಲ ದತ್ತಾಂಶಗಳನ್ನು ತಾಂತ್ರಿಕ ಬೆಂಬಲ ಸಂಸ್ಥೆಗೆ ನಿಖರವಾಗಿ ಒದಗಿಸಬೇಕು. ಈಗಾಗಲೇ ಒದಗಿಸಿದ ದತ್ತಾಂಶಗಳಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿ ತಾಂತ್ರಿಕ ಸಂಸ್ಥೆಯೊಂದಿಗೆ ಸಮನ್ವಯತೆ ಸಾಧಿಸಿ ದತ್ತಾಂಶಗಳನ್ನು ನೀಡಬೇಕು ಎಂದರು. ಕಳೆದ 5-10 ವರ್ಷಗಳಿಂದ ಪ್ರತಿಯೊಂದು ವಲಯದ ಪ್ರವೃತ್ತಿ ವಿಶ್ಲೇಷಣೆ ಮಾಡುವುದು ಹಾಗೂ 2026ರಿಂದ 31ರ ಪ್ರತಿ ವರ್ಷಕ್ಕೆ ಪ್ರತಿಯೊಂದು ವಲಯಕ್ಕೂ ಗುರಿಗಳನ್ನು ನಿಗದಿಪಡಿಸಲಾಗುತ್ತದೆ. ದತ್ತಾಂಶಗಳನ್ನು ಎಲ್ಲ ಇಲಾಖೆಯ ತಾಲೂಕುವಾರು, ಜಿಲ್ಲಾವಾರು, ಇಲಾಖಾವಾರು ಹಾಗೂ ವಲಯವಾರು ಕೋಷ್ಟಕಗಳನ್ನು ಸಿದ್ಧಪಡಿಸಿ ಅಂತಿಮಗೊಳಿಸಲು ಅಧಿಕಾರಿಗಳು ಕೈಜೋಡಿಸಬೇಕು ಎಂದು ತಿಳಿಸಿದರು. ಸಂಬಂಧಪಟ್ಟಿದ್ದು ಈ ವರ್ಷಕ್ಕೆ ಅದು 1 ವಾರದಲ್ಲಿ ಫಾರ್ಮೆಟ್ಸ್ ಮತ್ತು ನನ್ನನ್ನು ಬಗ್ಗೆ ಹೇಳಿದ್ದೀನಿ, ಅದನ್ನು ನೀವು ತಯಾರು ಮಾಡಿಕೊಡಿ. ಸ್ಪೆಷಲಿ ಇಷ್ಟೊತ್ತುವರೆಗೆ ಡಿಟೇಲ್ ಆಗಿ ನಾವು ಚರ್ಚೆ ಮಾಡಿದ್ದೀವಿ. ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯನ್ನು ತಯಾರು ಮಾಡಿದ್ದೀವಿ ಮತ್ತು 2ನೇದಾಗಿ ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ಯೋಜನೆಯನ್ನು ತಯಾರು ಮಾಡಿ. 2 ಯೋಜನೆಗಳು ತಯಾರು ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ನಮ್ಗೆ ಏನು ಫಾರ್ಮೆಟ್ಸ್ ಕೊಟ್ಟಿದ್ದಾರೆ ಎಲ್ಲವನ್ನು ತುಂಬಿದ್ದೀವಿ. ಕೆಲವು ಸಲ ನಾವು ಏನು ಮಾಡ್ತೀವಿ ಅಂದರೆ ಒಂಥರ ಪ್ರೋಗ್ರೆಸ್ ರಿಪೋರ್ಟ್ ಟೈಪ್ ರಿಪೋರ್ಟ್ ಕೊಟ್ಟು ನಾವು ಸೈನ್ ಮಾಡಿ ಕಳಿಸ್ತಾ ಇರ್ತೀವಿ. ಸೊ ಇದು ರಿಪೋರ್ಟಲ್ಲಿ ರಿಫ್ಲೆಕ್ಷನ್ ಆಗ್ತದೆ ನಾವು ಎಲ್ಲಿದ್ದೀವಿ. ಯಾಕಂದರೆ KKRD ನಮಗೆ ಅಷ್ಟು ಬಹಳ ಅನುದಾನ ಸಿಗ್ತಾ ಇದೆ, ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ. ಸೊ ಇಂಡಿಕೇಟರ್ಸ್ ಏನಿದ್ದಾವಲ್ಲ ಅವೆಲ್ಲ ಹೆಚ್ಚು ಕಡಿಮೆ ನಮಗೆ ಅಭಿವೃದ್ಧಿಯ ಪಥದಲ್ಲಿ ಬರಲೇಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲ ಅಧಿಕಾರಿಗಳು ಈಗ ಮತ್ತೊಂದು ಸಲ ನೀವು
ಡೋಂಟ್ ಟೇಕ್ ಮೋರ್ ಟೈಮ್. ಇವತ್ತೇನಿಲ್ಲ, ಇವತ್ತು ಉದ್ದೇಶಪೂರ್ವಕವಾಗಿ 10 ಉಪವಲಯಗಳ ಸಭೆಯನ್ನು ನಾವು ಕರೆದಿದ್ದೀವಿ. 10 ಉಪವಲಯಗಳ ಸಭೆ ನಿಮ್ಗೆ ಗೊತ್ತಾಗ್ಲಿ ಏನೇನು ವ್ಯಾಲ್ಯೂ ಕೊಟ್ಟಿದ್ರಿ, ಹೆಂಗಿದೆ, ಯಾವ ರೀತಿ ತೋರಿಸಿದ್ರಲ್ಲ. ಒಂದೇ ಒಂದು ವ್ಯಾಲ್ಯೂ ಸ್ಟೇಟ್ ಲೆವೆಲ್ ತೋರಿಸಿದ್ರೆ ಯಾಕೆ ಚೇಂಜಸ್ ಇಲ್ಲ ಅಂತ ಕೇಳ್ತಾರೆ. ಸೊ ಅನ್ಲೆಸ್ ಮತ್ತೆ ಅದೇ ಆಫೀಸರ್ಗೆ ರಿಫ್ಲೆಕ್ಷನ್ ಆಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲ ಅಧಿಕಾರಿಗಳು ನೀವು ಟೇಕ್ ಅ ಟೈಮ್, ಅದನ್ನ ನೀವು ಕರೆಕ್ಟ್ ಅಕ್ಯುರೇಟ್ ವ್ಯಾಲ್ಯೂ ಏನಿದೆ ಅದು ಕೊಟ್ಟಿದೆ. ಆದ್ರೆ ನಮ್ದು 100% ಕೆಲವೊಂದು ವ್ಯಾಲ್ಯೂಗಳು ಹೆಂಗಿರ್ತದೆ ಅಂದ್ರೆ 100% ವ್ಯಾಲ್ಯೂ ಇರ್ತದೆ, ಇವಾಗ ಸಾಧ್ಯವೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಯುವರ್ ರಿಪೋರ್ಟ್ ಈಸ್ ಏನಂದ್ರೆ ವೆಲ್ ಸ್ಕ್ರೂಟಿನೈಸ್ಡ್ ಆಗಿದೆ, ಕರೆಕ್ಟ್ ಅಂಡ್ ಅಥೆಂಟಿಕಲ್ ಇನ್ಫಾರ್ಮೇಶನ್ ಆಗಿದೆ. ಯಾವುದೋ ಕೇಳ್ತಾ ಇದ್ದಾರೆ, ಬಹಳ ಸಲ ಕರೆಯಕತ್ತಾರೆ ಅಂತೇಳಿ ಏನೇನು ಕೊಡೋದಿಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಇವರ್ ಆಲ್ ನೋ, ಒಂದು ರಿಪೋರ್ಟ್ ಹೊರಗೆ ಬಂದರೆ ಇಟ್ ವಿಲ್ ಸ್ಟ್ಯಾಂಡ್ ಫಾರ್ ಎವರ್. ಸೊ ಅದಕ್ಕೋಸ್ಕರವಾಗಿ 2014 ಆಗಿತ್ತು ಈ ಒಂದು ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ. ಈ ವರ್ಷ ಆಗ್ತದೆ, ಜೂನಲ್ಲಿ ಪಬ್ಲಿಷ್ ಆಗ್ತದೆ. ಅದಕ್ಕೋಸ್ಕರವಾಗಿ ಒಳ್ಳೆಯ ಮಾಹಿತಿ ಕೊಡ್ರಿ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು ಇದು ಇಂಪಾರ್ಟೆನ್ಸ್ ಏನಂತೇಳಿ. ಇಷ್ಟೊತ್ತುವರೆಗೆ ಆಕ್ಷನ್ ಪ್ಲಾನ್ ಗಿಂತ ಹೆಚ್ಚು ಮೀಟಿಂಗ್ ಇದೆ ತೆಗೆದುಕೊಂಡ ಕಾರಣ ಏನಂದ್ರೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ನಮ್ಮ ಮುನ್ಸಿಪಾಲಿಟಿಗಳು ಸ್ವಲ್ಪ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಕೊಡಿ. ಇದೇ ವೇಳೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಮನೋಜ ಡೊಳ್ಳಿ ಮಾತನಾಡಿ, ದತ್ತಾಂಶಗಳನ್ನು ಕ್ರೋಢೀಕರಿಸಿ ವರದಿ ತಯಾರಿಸಲು ನಿಖರ ದತ್ತಾಂಶಗಳನ್ನು ನೀಡುವುದು ಅತ್ಯಗತ್ಯವಾಗಿರುತ್ತದೆ. ಅದರಂತೆ ಅಧಿಕಾರಿಗಳು ಸರಿಯಾದ ಅಂಕಿ ಸಂಖ್ಯೆಗಳನ್ನು ನೀಡಬೇಕು ಮತ್ತು ವರದಿ ತಯಾರಿಕೆಯಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಿರುತ್ತದೆ ಎಂದರು. ಸೊ ಅದಕ್ಕೆ ಸಮಸ್ಯೆ ಆಗಬಾರ್ದು. ನಮ್ದೇನು ಒಳ್ಳೆ ಒಂದು ಪ್ರಾಜೆಕ್ಟ್ ಆಗಬೇಕು ರಾಯಚೂರು ಜಿಲ್ಲೆಗೆ. ನಾವೆಲ್ಲರೂ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳ ಬೆಳೆದವರು. ಸೊ ಒಂದು ನಾಳೆ ಏನಾದ್ರೂ ಬಜೆಟ್ ಕೂಡ ಸ್ಪಂದನೆ ಆಗ್ಬೇಕಂತ ಒಂದು ಉದ್ದೇಶ ಕೂಡ ಇದೆ. ದಯವಿಟ್ಟು ನಿಮ್ ಸಹಕಾರ ಬಹಳ ಬೇಕಾಗುತ್ತೆ. ದಯವಿಟ್ಟು ನಮ್ಮ ಅಸಿಸ್ಟೆಂಟ್ ಗಳು ಫೋನ್ ಮಾಡಿದ್ರೆ ದಯವಿಟ್ಟು ಸ್ಪಂದನೆ ಮಾಡಿ. ಗೂಗಲ್ ಡ್ರೈವ್ ಓಪನ್ ಮಾಡಿ, ಎವ್ರಿ ಟೈಮ್ ಅದ್ರಾಗ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಎವ್ರಿ 50 days ಸರ್ ಕೂಡ ಮನೆ ಅಟೆಂಡ್ ಆಗಿದ್ರು. ಡೇಟಾ ವೈಸ್ ಎವ್ರಿ ಡೇಟಾವನ್ನ ಪ್ರತಿಯೊಂದು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಅದು ಹೆಂಗ್ ಸಾಧ್ಯ, ಕ್ರಾಸ್ ಇದ್ರೆ ಅಲ್ಲಿ ತಪ್ಪಿದ್ರೆ ಇಲ್ಲಿ ಹಾಕಿದ್ರೆ ಇಲ್ಲಿ ಹಾಕಿದ್ರೆ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ 15 ವರ್ಷದಿಂದ DHDR ಅದು ಆಗಿತ್ತು, ಬಟ್ ಅವಾಗಿನ ಪ್ರೊಸೀಜರೇ ಬೇರೆ ಇತ್ತು. ಈಗ ಕಂಪ್ಲೀಟ್ಲಿ ಸ್ಟ್ಯಾಂಡರ್ಡ್ ಮಾನಿಟರ್ಡ್ ಇದೆ. ಸೊ ದಯವಿಟ್ಟು ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತಮ್ಮ ಡೇಟಾ ತಮ್ಮಿಂದನೇ ಬರಬೇಕು, ತಾವೇ ಅದನ್ನ ವ್ಯಾಲಿಡೇಷನ್ ಮಾಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, DDPI KD ಬಡಿಗೇರ, RCH ಅಧಿಕಾರಿ ನಂದಿತಾ, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಮ್ಮದ್ ಅಲಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪ್ರವೀಣ್ ಕುಮಾರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ದೀಪಾ ಸೇರಿದಂತೆ ಅನೇಕರಿದ್ದರು. ಮಹಿಳೆಯರಿಗೆ ರಾಜಕೀಯ ಹಾಗೂ ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸಿದರೆ ದೇಶದ ಸಮಗ್ರ ಅಭಿವೃದ್ಧಿಗೆ ಬಲ ಸಿಗುತ್ತದೆ ಎಂಬ ನಿಲುವಿನಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗೆ 33% ಮೀಸಲಾತಿ ನೀಡಿರುವುದು ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದು ಸುಲೋಚನಾ ಆಲ್ಕೂರು ಹೇಳಿದರು. ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಿದ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬೆಂಬಲ ಸೂಚಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ದೇವಸ್ಥಾನದಿಂದ ಬಾಬು ಜಗಜೀವನ್ ರಾಮ್ ವೃತ್ತದವರೆಗೆ ಮಹಿಳೆಯರ ಬೃಹತ್ ವಾಕಥಾನ್ ನಡೆಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಿಂದ ಮಹಿಳೆಯರಿಗೆ ರಾಜಕೀಯ ಪ್ರತಿನಿಧಿತ್ವ ಹೆಚ್ಚಿಸಲು ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ. ಈ ನಿರ್ಧಾರದಿಂದ ಗ್ರಾಮ ಪಂಚಾಯಿತಿಯಿಂದ ಸಂಸತ್ನವರೆಗೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿ ಸಮಾಜದಲ್ಲಿ ಸಮಾನತೆ ಬಲಪಡಲಿದೆ ಎಂದು ಹೇಳಿದರು. ಮಹಿಳೆಯರು ಶಿಕ್ಷಣ, ಉದ್ಯೋಗ, ರಾಜಕೀಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮುನ್ನಡೆಯಲು ಈ ಮೀಸಲಾತಿ ಸಹಾಯಕವಾಗುತ್ತದೆ. ಮಹಿಳೆಯರು ಆತ್ಮವಿಶ್ವಾಸದಿಂದ ಮುಂದಾಳತ್ವ ವಹಿಸಿ ಸಮಾಜದ ಬದಲಾವಣೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ವಾಕಥಾನ್ ವೇಳೆ ಮಹಿಳಾ ಸಬಲೀಕರಣ, ಸಮಾನ ಹಕ್ಕುಗಳು ಹಾಗೂ ಮಹಿಳೆಯರಿಗೆ ನ್ಯಾಯಯುತ ಪ್ರತಿನಿಧಿತ್ವ ನೀಡಬೇಕು ಎಂಬ ಸಂದೇಶದ ಘೋಷಣೆ ಹಾಕಿದರು. ಸರ್ ಇಲ್ಲಿ ನೋಡ್ರಿ, ಎಲ್ಲ ಒಂದ್ ಸೆಕೆಂಡ್ ಅಷ್ಟೇ ಅನ್ಕೊಡಿ. ದೇಶದ
ಮಹಿಳಾ ಮೀಸಲಾತಿ ಕಲ್ಪಿಸಿದ ಮೋದಿಯವರಿಗೆ ಸಶಕ್ತ ಹೆಣ್ಣು ಸಶಕ್ತ ಭಾರತ, ಸಶಕ್ತ ಹೆಣ್ಣು ಸಶಕ್ತ ಭಾರತ, ಸಶಕ್ತ ಹೆಣ್ಣು ಸಶಕ್ತ ಭಾರತ ಮೋದಿಜಿಯವರಿಗೆ ನಾರಿ ಶಕ್ತಿಗೆ ಜಯವಾಗಲಿ, ನಾರಿ ಶಕ್ತಿಗೆ ಜಯವಾಗಲಿ, ನರೇಂದ್ರ ಮೋದಿಜಿಗೆ ಜಯವಾಗಲಿ. ವಿಡಿಯೋ ಬರಕತ್ತದ ನೋಡ್ಕೊಂಡು ಬರ್ರಿ. ಇವತ್ತು ನಂದೀಶ್ವರ ಟೆಂಪಲ್ನಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಮಹಿಳಾ ಮೀಸಲಾತಿ 33% ಮಾಡಿಕೊಟ್ಟಿದ್ದದಕ್ಕೆ ಅವರ ಹೆಸರು ಮೇಲೆ ಪೂಜೆಯನ್ನು ನಂದೀಶ್ವರ ಟೆಂಪಲ್ನಲ್ಲಿ ಮಾಡಿ ಇಲ್ಲಿಂದ ನಂದೀಶ್ವರ ಟೆಂಪಲ್ಲಿದ್ದ ಬಾಬು ಜಗಜೀವನ್ ರಾವ್ ವೃತ್ತದ ಸ್ಟ್ಯಾಚು ಅವರಿಗೆ ನಾವು ವಾಕ್ತಾತ್ ನಡೆಸಿದ್ದೇವೆ. ನಮಗೆ ಮಹಿಳೆಯರಿಗೆ ಮೀಸಲಾತಿ 33% ಕೊಟ್ಟು ಲೋಕಸಭೆ ವಿಧಾನಸೌಧದಲ್ಲಿ ಮಹಿಳೆಯರ ಧ್ವನಿ ಗಟ್ಟಿಗೂಡಿಸಿ ಈ ನಮ್ಮ ದೇಶವನ್ನು ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕೆ ಮಹಿಳೆಯರಿಗೆ ಅಧಿಕಾರ ಬಂದರೆ ಇನ್ನೂ ಹೆಚ್ಚಿನ ದೇಶ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಮುಂದಿನ ಆಲೋಚನೆಯನ್ನು ಇಟ್ಟುಕೊಂಡು ನಮ್ಮ ದೇಶದ ಪ್ರಧಾನಿಗಳು ಮಹಿಳೆಯರ ಬಗ್ಗೆ ಇಷ್ಟು ಕಾಳಜಿ ವಹಿಸಿ ಮಹಿಳೆಯರಿಗೆ ಅಧಿಕಾರವನ್ನು ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಅದಕ್ಕೆ ಎಲ್ಲ ಮಹಿಳೆಯರು ಅವರಿಗೆ ನಾವು ಚಿರಋಣಿಗಳು. ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಅವರಿಗೂ ಕೊಡಲಿ. ಅವರಿಂದ ನಮಗೂ ಈ ದೇಶವನ್ನು ರಕ್ಷಣೆ ಮಾಡೋಂಥ ಶಕ್ತಿ ನಮಗೂ ಸಿಗಲಿ ಅಂತಂದೇಳಿ ಈ ಒಂದು ಇದು ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಕೋರುತ್ತೇವೆ. ನನ್ನ ಹೆಸರು ಸುಲೋಚನಾ ಬಸವಸ್ವಾಮಿ ಅಲ್ಕೂರ್ ಅಂತಂದೇಳಿ. ಈ ಸಂದರ್ಭದಲ್ಲಿ ಶರಣಮ್ಮ ಕಾಮರೆಡ್ಡಿ, ಸೀತಾ ನಾಯಕ್, ಪುಷ್ಪಾ, ಸುಮತಿ ಶಾಸ್ತ್ರಿ, ಅಶ್ವಿನಿ, ನಿವೇದಿತಾ, ಸಂಗೀತಾ, ವಾಣಿಶ್ರೀ, ಸುನೀತಾ ಪಾಟೀಲ್, ಲಕ್ಷ್ಮಿ, ರಾಧಾ ಸೇರಿದಂತೆ ಅನೇಕ ಮಹಿಳೆಯರು ಇದ್ದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಹೋಬಳಿಯ ಬಾಗೂರು ಸೀಮಾಂತರದಲ್ಲಿರುವ ಗೋಮಾಳ ಜಮೀನಿನಲ್ಲಿ ನಡೆಯುತ್ತಿರುವ ಮರಳು ಗಣಿಗಾರಿಕೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಸರ್ವೆ ನಂಬರ್ 3/2, 4/2 ಹಾಗೂ 5/2ರಲ್ಲಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು, ಇದರ ಪರಿಣಾಮವಾಗಿ ನದಿ ತೀರದ ಜಮೀನು ಕುಸಿತಕ್ಕೆ ಒಳಗಾಗುತ್ತಿದೆ. ಇದರಿಂದ ಬಾಗೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ತಮ್ಮ ಕೃಷಿ ಭೂಮಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಮರಳು ಗಣಿಗಾರಿಕೆಯಿಂದ ನದಿಯಲ್ಲಿ ಆಳವಾದ ಕಂದಕಗಳು ನಿರ್ಮಾಣವಾಗಿದ್ದು, ಗ್ರಾಮಸ್ಥರು ಹಾಗೂ ಜಾನುವಾರುಗಳಿಗೆ ಪ್ರಾಣಾಪಾಯ ಉಂಟಾಗಿದೆ. ದನ ಕರುಗಳು ನೀರು ಕುಡಿಯಲು ನದಿಗೆ ಇಳಿಯಲು ತೊಂದರೆ ಎದುರಾಗುತ್ತಿದ್ದು, ಮಹಿಳೆಯರು ಬಟ್ಟೆ ತೊಳೆಯಲು ಸಹ ಅಸಾಧ್ಯವಾಗುತ್ತಿದೆ. ಇದಲ್ಲದೆ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಗಂಗಾ ಸ್ನಾನಕ್ಕಾಗಿ ನದಿಗೆ ಹೋಗುವ ಭಕ್ತರು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಾಗಿದೆ. ಗಣಿಗಾರಿಕೆಯಿಂದ ನದಿ ತನ್ನ ದಿಕ್ಕನ್ನು ಬದಲಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆ ಹಾಗೂ ಕುಡಿಯುವ ನೀರಿನ
ಸಮಸ್ಯೆ ತೀವ್ರಗೊಂಡಿದೆ ಎಂದು ದೂರಿದರು. ಪರಿಸರ ಸಮತೋಲನ ಹದಗೆಡುವುದರಿಂದ ಪ್ರಕೃತಿ ವಿಕೋಪಗಳ ಸಂಭವ ಹೆಚ್ಚಾಗುವ ಭೀತಿ ವ್ಯಕ್ತಪಡಿಸಿರುವ ಸಂಘಟನೆ ಈಗಾಗಲೇ ಸಂಭವಿಸಿದ ಪ್ರವಾಹಗಳಿಂದ ಗ್ರಾಮಸ್ಥರು ನಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮರಳು ಗಣಿಗಾರಿಕೆಗೆ ನೀಡಿರುವ ಪರವಾನಗಿಯನ್ನು ರದ್ದುಪಡಿಸಿ ಸಾರ್ವಜನಿಕರು ಮತ್ತು ಜಾನುವಾರುಗಳ ಹಿತವನ್ನು ಕಾಪಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ತಾಲೂಕಾಧ್ಯಕ್ಷ ನಂದಪ್ಪ ಪಿ ಮಡ್ಡಿ, ಗುರುನಾಥ್ ರೆಡ್ಡಿ, ತಮ್ಮಣ್ಣ ಜಾಲಹಳ್ಳಿ, ಕಲ್ಯಾಣಪ್ಪ ಸೇರಿದಂತೆ ಇತರರಿದ್ದರು. ನಗರದ ಹರಿಜನವಾಡ ಬಡಾವಣೆಯಲ್ಲಿ ಹರಿಜನವಾಡ ಯುವಕರ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದಲೇ ನಾನು ಶಾಸಕನಾಗಲು ಸಾಧ್ಯವಾಗಿದೆ. ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಮತ್ತು ಮಾರ್ಗದರ್ಶನ ನಮಗೆ ಸದಾ ಸ್ಫೂರ್ತಿದಾಯಕ ಎಂದು ಹೇಳಿದರು. ಮೆರವಣಿಗೆಯಲ್ಲಿ ಹರಿಜನವಾಡ ಪ್ರದೇಶದ ಸಾವಿರಾರು ಯುವಕರು, ನಾಗರಿಕರು ಡಿಜೆ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ವೇಷಭೂಷಣಗಳು ಹಾಗೂ ಭಾವಚಿತ್ರಗಳನ್ನು ಹೊತ್ತ ಮೆರವಣಿಗೆ ವಿಶೇಷ ಆಕರ್ಷಣೆಯಾಯಿತು. ಎಲ್ಲಾದ್ರೂ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಇದೆ. ಅದು ಬಿಕಾಸ್ ಆಫ್ BR ಅಂಬೇಡ್ಕರ್ ಸಾಹೇಬ್ರ ಬರೆದಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಇವತ್ತು ನಮ್ಮ ದೇಶ ಶಾಂತಿಯುತವಾಗಿದೆ. ಹಾಗಾಗಿ ಅವರು ಯಾವ ರೀತಿ ಹಿಂದೂ ಧರ್ಮಕ್ಕೆ ಭಗವದ್ಗೀತೆ, ಮುಸಲ್ಮಾನ್ ಧರ್ಮಕ್ಕೆ ಕುರಾನ್, ಕ್ರಿಶ್ಚಿಯನ್ ಧರ್ಮಕ್ಕೆ ಬೈಬಲ್ ಇದೆ, ಭಾರತಕ್ಕೆ ಆ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡಾಗ ಈ ಭಾರತ ದೇಶಕ್ಕೊಂದು ಅರ್ಥ ಬರ್ತದ. ಅವ್ರು ಮಾಡಿದಂತ ಸಿಕ್ಕಿದೆ ಈ ಅವಕಾಶ ಎಲ್ಲ ಸಮಾಜದವರಿಗೆ, ಎಲ್ಲ ವರ್ಗಕ್ಕೆ, ಎಲ್ಲರಿಗೂ ಅವಕಾಶ ಮಾಡಿಕೊಂಡಂತ ಒಂದೇ ಒಂದು ಪವಿತ್ರ ಗ್ರಂಥ ಅಂದ್ರೆ ಅದು ಸಂವಿಧಾನ. ಆ ಸಂವಿಧಾನ ಅದನ್ನ ಬರೆದಂತ ಅಂಬೇಡ್ಕರ್ ಜಿಯವರು ಬಹುಶಃ ನಾವು ದೇವರನ್ನಂತೂ ಯಾರು ನೀವು ನೋಡಿಲ್ಲ. ಬಹುಶಃ ಕಣ್ಣಿಗೆ ಕಾಣುವ ದೇವರು ಅಂಬೇಡ್ಕರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ದೇವತಾ ಪುರುಷರ ಜನ್ಮ ದಿನೋತ್ಸವ ಈ ಹರಿಜನವಾಡದಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಮತ್ತು ಒಂದು ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಸುಮ್ಮನೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ನಾವು ಏನೋ ಸಾಧನೆ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಓದಬೇಕು. ಎಷ್ಟು ವಿದ್ಯಾಭ್ಯಾಸ ಮುಖ್ಯವೋ ಜೀವನದಲ್ಲಿ ಅಷ್ಟು ನಾವು ಮೇಲೇಳಲಿಕ್ಕೆ ಸಾಧ್ಯ. ಇವತ್ತು ಅಂಬೇಡ್ಕರ್ ಜಿಯವರಿಗೆ ಆ ಅಧಿಕಾರ ಬಂದಿದೆ, ಸಂವಿಧಾನ ಬರೀಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದಂದ್ರೆ ಅವರು ಆ ವಿದ್ಯಾವಂತರು. 32 ಡಿಗ್ರಿ ಮಾಡಿದಂತ ಏಕೈಕ ಪುರುಷ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಜಿಯವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. 32 ಡಿಗ್ರಿ ಮಾಡಿದ್ರು. ಯಾರೋ 1-2 ಡಿಗ್ರಿ ಮಾಡಿಕೊಂಡು ಪಂಡಿತ್ ಅಂತ ಹೆಸರು ಇಟ್ಕೊಂಡು ದೇಶ ಆಳಿದ್ರು. ಆದ್ರೆ ಇವರು 32 ಡಿಗ್ರಿ ಮಾಡಿ ಯಾವುದೇ ಇವರು ಒಂದು ಹುದ್ದೆ ಬಯಸಲಿಲ್ಲ, ಯಾವುದೇ ಒಂದು ಡಿಗ್ರಿ, ಒಂದು ಅದಕ್ಕೇನಂತಾರೆ ಒಂದು ಬಿರುದು ಬಯಸಲಿಲ್ಲ, ಯಾವುದು ಬಯಸಲಿಲ್ಲ. ಅದ್ರ ಸಂವಿಧಾನ ಕೊಟ್ಟಂತ ಮಹಾನ್ ಪುರುಷರು. पक्षांच्या हवा आणि सिंदगी तालुक्यामध्ये माझी कोणीची हवा. ಈ ಸಂದರ್ಭದಲ್ಲಿ ಬಡಾವಣೆಯ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ನಗರಸಭಾ ಸದಸ್ಯರು, ರಾಜಕೀಯ ಮುಖಂಡರು, ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು, ಕೂಲಿ ಕಾರ್ಮಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರಾದೇಶಿಕ ಅಸಮಾನತೆ ಕುರಿತು ಗೋವಿಂದರಾವ್ ವರದಿ ಸಾಧ್ಯತೆ ಬಾಧ್ಯತೆ ಕುರಿತು ವಿಚಾರ ಸಂಕಿರಣ ರಾಘವೇಂದ್ರ ಕುಷ್ಟಗಿ. ಆರ್ಟಿಇ ಸಮರ್ಪಕ ಜಾರಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ಮಹಿಳೆಯರ ಆಕ್ರೋಶ. ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಎಐಸಿಸಿಟಿಯು ಪತ್ರ ಚಳುವಳಿ. ಜಿಲ್ಲೆಯ ಮಾನವ ದೂರದೃಷ್ಟಿ ಯೋಜನೆ ನಿಖರ ಮಾಹಿತಿ ಒದಗಿಸಲು ಡಾಕ್ಟರ್ ಟಿ ರೋಣಿ ಸೂಚನೆ. ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ
33% ಮೀಸಲಾತಿ ಜಾರಿಗೆ ಕ್ರಮ. ಬಿಜೆಇ ಮಹಿಳಾ ಕಾರ್ಯಕರ್ತೆಯರಿಂದ ವಾಕಥಾನ್. ದೇವದುರ್ಗದಲ್ಲಿ ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಒತ್ತಾಯಿಸಿ ರಕ್ಷಣಾ ವೇದಿಕೆ ಮನವಿ. ಮತ್ತು ಹರಿಜನವಾಡದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.